ಈ ಹೋರಾಟಕ್ಕೆ ನಿಖಿಲ್ ಅಣ್ಣವರು ಧುಮುಕ್ದಾಗಿಂದ ಕೂಡ ಅವ್ರ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡೋದು, ಅವ್ರು ಏನು ಅಂತ ಕೇಳೋದು, ಇವೆಲ್ಲೂ ಕೂಡ ನೀವು ಮಾಧ್ಯಮದಲ್ಲಿ ನೋಡಿದ್ದೀರಿ. ನಾವು ಇದನ್ನ ರಾಜಕೀಯವಾಗಿ ಬಳಸ್ಕೊಳ್ಬೇಕು ಅಂತ ಆ ಆಂಜನೇಯ ಸ್ವಾಮಿ ಸಾಕ್ಷಿಯಾಗೂ ನಾವಿಲ್ಲಿ ಬಂದಿಲ್ಲ. ಚುನಾವಣೆ ಸಂದರ್ಭದಲ್ಲಿ ಆ ದೇವರು ಯಾರಿಗೆ ಯಾವಾಗ ಮೇನ್ ಮನ್ಸು ಕೊಡ್ತಾನೋ ಆ ತೀರ್ಮಾನ ಮಾಡಿ ಜನ ಓಟ್ ಹಾಕ್ತಾರೆ. ಆದ್ರೆ ಈ ಯೋಜನೆ ಕುಮಾರಸ್ವಾಮಿ ಅವ್ರದ್ದು ಅಂತೇಳಿ ಅವ್ರ ತಲೆ ಕಟ್ಟಂತ ಸುಳ್ಳು ಆರೋಪ, ಅದೊಂದೇ ಹೆಸರಿಂದ ನಿಮ್ಮಗಳಿಗೆ ಮರಣಶಾಸನವನ್ನ ಬರೀಲಿಕ್ಕೆ ಹೊರಟಿರ್ತಕ್ಕಂಥ ಈ ಸರ್ಕಾರ, ಮಂತ್ರಿಗಳು, ಶಾಸಕರು, ಇವರ ವಿರುದ್ಧ ನಾವು ನಿಮಗೆ ಧ್ವನಿಯಾಗಿ ನಿಲ್ಲಿಲ್ಲ ಅಂದ್ರೆ ನಿಮ್ಮನ್ನೆಲ್ಲ ಬೈರ್ಮಂಗಲ ಕೆರೆಗೆ ದೂಡ್ದಂಗೆ ಅಂತೇಳಿ ಇವತ್ತು ನಿಖಿಲ್ ಅಣ್ಣವರು ಅರ್ಥ ಮಾಡಿಕೊಂಡು ನಿಮ್ ಜೊತೆ ಇದ್ದೀವಿ ಅಂತ ಹೇಳಲಿಕ್ಕೆ ಬಂದಿದ್ದಾರೆ. ನಿಖಿಲ್ ಅಣ್ಣನೇ ಏನು ನಾನು ಸ್ವಯರ್ಜಿತವಾಗಿ, ನಾನು ಸ್ವಯಂ ಘೋಷಿತವಾಗಿ ನಾನು ಬರ್ತೀನಿ ಅಂತ ಹೇಳಿ ಬಂದಿಲ್ಲ. ನೀವೆಲ್ಲ ಹೆಣ್ಣು ಮಕ್ಕಳು, ಯುವಕರು, ರೈತ ಮುಖಂಡರೆಲ್ಲ ಕೇಳಿದ್ರಿ ನಮ್ ರಕ್ಷಣೆಗೆ ಬನ್ನಿ, ಯಾರೂ ಬರ್ತಿಲ್ಲ. 14 ತಿಂಗಳಿಂದ ಈ ಮೋರಿ ಮುಂದೆಗಡೆ ಕುತ್ಕೊಂಡು ಹೋರಾಟ ಮಾಡ್ತಾ ಇದ್ದೀವಿ. ಇಲ್ಲಿ ಓಟ್ ಹಾಕ್ಸ್ಕೊಂಡು ಹೋದವರು ಈ ಕಡೆ ತಿರುಗಿ ನೋಡಿಲ್ಲ. ನಮ್ಗೆ 2 ಪಂಚಾಯಿತಿ ಓಟೇ ಬೇಡ ಅಂತೇಳಿ ಇವತ್ತು ಬಿಡದಿಗೆ ಬಂದು ಹಂಗೆ ಹೋಯ್ತಾರೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.